ಬೆಳಗ್ಗೆ ಜರ್ನಿ ಇದೆ. ಈಗ ಸಮಯ ಬಂದು 6:30. 6 ತಿಂಗಳು ನೀರಲ್ಲಿ ಇರುತ್ತೆ, 6 ತಿಂಗಳು ಡ್ರೈ ಇರ್ತದೆ. KRS ಅಲ್ಲಿ ಹೆಂಗೆ ಡ್ಯಾಮ್ ಇದೆಯೋ, ಹೆಂಗೆ ಬ್ಯಾಕ್ ವಾಟರ್ ಇದೆಯೋ, ಇಲ್ಲೂ ಕೂಡ ಹಂಗೆ ಇದೆ. ಸಿಕ್ಕಾಪಟ್ಟೆ ಮಳೆಯಲ್ಲಿ ಅವಾಗವಾಗ ಮಳೆ ಬರ್ತಾ ಇರುತ್ತೆ, ಅವಾಗವಾಗ ಮಳೆ ಹುಟ್ತಾ ಇರುತ್ತೆ. ಹೇಮಾವತಿ ಜಲಾಶಯ ಅಂತೆ, ಗೊರೂರು ಡ್ಯಾಮ್ ಅಂತ ಇದು. ನಂಗೂ ಗೊತ್ತಿಲ್ಲ, ಇವಾಗಲೇ ಫಸ್ಟ್ ವಿಸಿಟ್ ಮಾಡ್ತಾ ಇರೋದು. ಇಲ್ಲ ಸಕಲೇಶ್ಪುರ ಹತ್ರ ಊಟಕ್ಕೆ ನಿಲ್ಸಿದ್ವಿ. ನೀರೇ ಬಿಟ್ಟಿಲ್ಲ ಡ್ಯಾಮಲ್ಲಿ, ಎಲ್ಲ ಸ್ವಲ್ಪ ಅಷ್ಟೇ. ಎಲ್ಲರಿಗೂ ನಮಸ್ಕಾರ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆ ಜರ್ನಿ ಇದೆ. ಈಗ ಸಮಯ ಬಂದು 6:30. ಇವತ್ತು ಅಂದರೆ ನಾಳೆ ಬೆಳಗ್ಗೆ ಟ್ರೆಕ್ಕಿಂಗ್ ಇದೆ. ಟ್ರೆಕ್ಕಿಂಗ್ ಎಲ್ಲಿ ಅಂದರೆ ಶಿವಮೊಗ್ಗ ಚಿಕ್ಕಮಂಗ್ಳೂರು ಸೈಡು. ಟ್ರೆಕ್ಕಿಂಗ್ ಏನು ಅಂತ ನಾಳೆ ಬೆಳಗ್ಗೆನೇ ಹೇಳ್ತೀನಿ. ಇವತ್ತು ಈಗ ತಾನೇ ಏರಿಯಾ ಬಿಟ್ಟಿದ್ದೀನಿ. ಈಗಾಗಲೇ ಟಿಲಿ ಹುಡುಗರೆಲ್ಲ ಕಾಯ್ತಾ ಇದ್ದಾರೆ, ಟೈಮ್ ಆಗ್ಬಿಟ್ಟಿದೆ. ಬನ್ನಿ ಹೋಗೋಣ. ಇಲ್ಲಿ ರಿಂಗ್ ರೋಡಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ಇನ್ನು ಫ್ಯೂ ಮಿನಿಟ್ಸ್ ಇದೆ ಅಷ್ಟೇ. ಫೋನ್ ಮಾಡಿ ಬೈತವ್ರೆ, ಅಲ್ಲಿ ಟಿ ನಿಂತಿದೆ. ಬನ್ನಿ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಟಿ ನೋಡಿ ನೀವು ಹೋಗೋಣ. ಕಿಲೋಮೀಟ್ರು ಅಲ್ಲ, ಫುಲ್ ಅವ್ರಿಗೆ ಕಿಲೋಮೀಟರ್ ಹೇಳ್ತಿಲ್ಲ. ಓಂಕಾರ್ ಸಮಾಚಾರ ಅಭಿ ಆರಾಮ? ಈಗಾಗಲೇ ಟಿ ಎತ್ಕೊಂಡಾಯ್ತು, ಅಷ್ಟೇ ಆರಾಮಾಗಿ ಕೂತಿದ್ದೀನಿ. ಇನ್ನೂ ಪಿಕಪ್ ಪಾಯಿಂಟ್ಸ್ಗಳಿದ್ದಾವೆ, 1, 2, 3 ಪಿಕಪ್ ಪಾಯಿಂಟ್ಸ್ ಇದೆ. ಎಲ್ಲರೂ ಪಿಕಪ್ ಮಾಡೋಣ, ಆಮೇಲೆ ಪರಿಚಯ ಮಾಡಿಸ್ಕೊಡ್ತೀನಿ ಎಲ್ಲರೂ ಯಾರ್ಯಾರಿವೇನು ಅಂತ. ಇಲ್ಲಿ ಆದಿತ್ಯ ಸರ್ಕಲ್ ಹತ್ರ ವೆಯ್ಟ್ ಮಾಡ್ತಿದ್ದೀವಿ. ಅವನು ಇನ್ನೂ ಬಂದಿಲ್ಲ, ಬರೋ ಮೂಮೆಂಟೇ ಕಾಣ್ತಿಲ್ಲ. ಅವನು ಕೇರ್ಗಳಿವನು. ಅವನು ಯಾವಾಗಲೂ ಹಿಂಗೆ ಬಂದರೆ ಆಯಿತು, ಹೋದ್ರೆ ಆಯಿತು, ಬಿಟ್ಟರೆ ಆಯಿತು ಅಂತ ಒಂಥರ ನೆಗ್ಲೆಕ್ಟ್. ಅವನು ಗೊತ್ತಾ ನೀವು? ಫೋನ್ ಮಾಡಿದ್ರು ಫೋನು ರಿಸೀವ್ ಮಾಡಲ್ಲ ಅವನು. ಅವನೇ ನೋಡಿ ಇಷ್ಟ ಗಂಟ ಇದ್ಬಿಟ್ಟು ಲೇಟ್ ಮಾಡಿಸ್ಬಿಟ್ಟವನೆ. ಈ ನನ್ನ ಮಗನೇ ಅಷ್ಟೊತ್ತಿಂದ ವೆಯ್ಟ್ ಮಾಡಿಸಿದ್ದಂಗೆ. ಫೋನ್ ಮಾಡಿದ್ರೆ ಫೋನು ತೆಗಿಲ್ಲ. ಬಂದ ರಾಜ ಹುಲಿ ಥರ ಬಂದ ಸ್ಪ್ಲೆಂಡರ್ ಗಾಡೀಲಿ. ವೆಯ್ಟಿಂಗ್ ಈಗ ರತ್ನೇಶ್ ಅಂತ, ಅಲ್ಲೇ ಸರ್ಕಲಿಂದ ಮುಂದೆ ಬಂದಿದ್ದೀವಿ, ವೆಯ್ಟ್ ಮಾಡ್ತಿದ್ದೀವಿ. ಮತ್ತೆ ಇನ್ನೊಂದು ಸ್ಟಾಪ್ ಇದ್ದಿದ್ದು ಆಮೇಲೆ ಬೆಳ್ಳುವಡಿಲಿ. ಈಗ ಹೋಗೋಣ. ಫೋನ್ ಮಾಡಿದವ್ರಿಗೆಲ್ಲ ಯಾರಿಗೆಲ್ಲ ಅಷ್ಟೇ ತಾನೆ, ಅವ್ರಿಬ್ಬರೇ ತಾನೆ, ರತ್ನೇಶ್ ಅವ್ರಿಬ್ಬರೇ ತಾನೆ. ಯಾರಿಗಾರು ಮಾಡ್ಬೇಕಂದ್ರೆ ಇಲ್ಲಿಂದಾನೆ ಮಾಡು. ಅವನೇ ರತ್ನೇಶ್. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ತೋರಿಸಿದ್ದೀನಿ. ಅವನೇ ರತ್ನೇಶ್. ಈಗ ಒಬ್ರು ಸ್ಟಾಪ್ ಇದೆ, ವೇಟಿಂಗ್ ಇದೆ. ಇದು ಅವಿನಾಶ್ ಅಂತ, ಅವರೇ ಅವಿನಾಶ್. ಬ್ರೋ ಆರಾಮಾ? ಇನ್ನೊಬ್ಬ ಬಂದ ಗಣೇಶ್ ಅಂತ. ಇದೆ ಲಾಸ್ಟ್ ಪಿಕಪ್ಪು. ನೆಕ್ಸ್ಟ್ ಹೋಯ್ತಾ ಇರೋದೆ ಎಲ್ಲ ಡ್ರಾಪೆ. ಬ್ರೇಕ್ಫಾಸ್ಟ್ ನಿಲ್ಸಿದ್ವಿ ಇದೆ. ಗುರು ಯಾವ ಏರಿಯಾ ಗುರು ಇದು ಬ್ರೇಕ್ಫಾಸ್ಟು? ಅದು ಬೇರೆಯಿಂದ ಮುಂದೆ ಬ್ರೇಕ್ಫಾಸ್ಟ್ ನಿಲ್ಸಿದ್ವಿ. ಮಾಡಿ ಅಲ್ಲೇ ಮಾಡಿ, ನಾನು ತೆಗಿಯಲ್ಲ, ಮಾಡು ಅಲ್ಲೇ ಮಾಡು. ಆಯ್ತು ಮಗ. ಹೋಗ್ಬಾ ಅರವಿಂದ, ಹೋಗ್ಬಾ. ಮಗ ತೆಗಿಯೋ. ಅಕ್ಕ ಚೆನ್ನಾಗೋಳ ಸೀರೆ ಕೊಟ್ಟಿದ್ನಲ್ಲ, ನಾಳೆ ಬಂದು ಫಿಲಮ್ ಕರ್ಕೊ ಹೋಗ್ತೀನಿ. ಮಾಲ್ಗುಡಿ ಡೇಸ್ಗೆ. ಓಂಕಾರ ಅಂತ ಬ್ರೋ, ನಿಮ್ಮ ಹೆಸರು? ಹೊಸ ಪರಿಚಯ ಇವರು ವಿಕಾಸ್ ಅಂತ. ಬ್ರೋ ನಿಮ್ಮ ಹೆಸರು? ಹೊಸ ಪರಿಚಯ. ನಾವೆಲ್ಲ ಹೋದ ವರ್ಷನೇ ಕುದುರೆಮುಖ ಹೋಗಿದ್ವಲ್ಲ ಎಲ್ಲ. ಇವ್ನ್ ಗೊತ್ತು ಅಭಿ ಅಂತ. ಇವರು ಹೊಸಬ್ರು. ಈಗ ಅವಿನಾಶ್ ಹೊಸಬ್ರು. ಇವನ್ ಗೊತ್ತು ಬಿಡಿ, ಅವನು ಎಲ್ಲ ವಿಡಿಯೋದಲ್ಲಿ ಇರ್ತಾನೆ, ಅವನು ಮಿಸ್ಸೇ ಇಲ್ಲ. ರತ್ನೇಶ್ ಹೋದ ವರ್ಷ ಇದ್ದಲ್ಲ, ಅವನೇ ರತ್ನೇಶ್. ಇನ್ನ ಪ್ರೀತಮ್ ಎಲ್ಲ ಬರಬೇಕು, ಬರ್ತಾರೆ. ಹೇಮಾವತಿ ಜಲಾಶಯ ಅಂತೆ, ಗೊರೂರು ಡ್ಯಾಮ್ ಅಂತ ಇದು. ನಂಗೂ ಗೊತ್ತಿಲ್ಲ, ಇವಾಗಲೇ ಫಸ್ಟ್ ವಿಸಿಟ್ ಮಾಡ್ತಾ ಇರೋದು. ಎಂಟ್ರಿ ಫೀಸ್ ಏನಿಲ್ಲ, ಹಾಗೆ ವಿಸಿಟ್ ಮಾಡ್ಬೋದು. ಹಾಗೆ ಸುಮಾರು ಜನ ಮುಂದೆ ಹೋಗ್ತಾ ಇದಾರೆ. ಇನ್ನು ಹಿಂದೆ ಒಂದು ಇಬ್ರು ಬರೋದಿದ್ದಾರೆ. ಡ್ಯಾಮ್ ಅಲ್ಲಿ ನೀರೇನು ಇಲ್ಲ ಆಲ್ಮೋಸ್ಟ್. ಬನ್ನಿ ನೋಡೋಣ. ಯಾವುದು? KRS ದೊಡ್ಡದಾಗೈತೆ ನಿಂಗೆ? KRS ದೊಡ್ಡದ ಹೇಳು. ಇಲ್ಲ KRS ಎಷ್ಟು ದೊಡ್ಡದ ಹೇಳು?
ಅದು ಇದು ಇರೋದು ಉದ್ದ ಇರೋದು ಅಷ್ಟೇ. ಅದು ಹಾಂ ಇದು ಹಾಳಾಗಿದೆ ಅದು ಅಷ್ಟೇ. ಹ್ಞೂ ಡೆಪ್ತ್ ಆಗಿದೆ, ಇದು ಇನ್ ಡೆಪ್ತ್ ಇದೆ. ನೀವು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ ಡ್ಯಾಮ್. ನೀನು ಎಷ್ಟು ಟ್ರಿಪ್ ಬಂದಿದ್ಯಾ? ಎಷ್ಟು ಟ್ರಿಪ್ ಬಂದಿದ್ಯಾ ಇಲ್ಲಿಗೆ? ಬಂದಿದ್ದೀನಿ. ಹಾಂ ಸರಿ ಅನಿಸುತ್ತೆ. ಯಾರೋ ಕರ್ಕೊಂಡು ಬದಲಾಗಿದೆ ಇಲ್ಲಿ. ಇಲ್ಲಿ ಕೇಳ್ಕೊಂಬರಕ್ಕಾಗತ್ತೆ ಡ್ಯಾಮ್ಗೆ? ಏನು ನೀರನ್ನ ತುಂಬಿ ಮನೆಗೆ ತಗೊಂಡು ಹೋಗೋಕ್ಕೆ ನೋಡಿ. ಎಷ್ಟು ಕೂಲಾಗಿದೆ, ಚಿಲ್ಡಾಗಿ. ಬಿಯರ್ ಕುಡಿಬೇಕು ಈ ಟೈಮಲ್ಲಿ. ಹೌದಾ? ಹಾಂ, ಕೆರೆ ಆಳ ಇದೆ. ಕೆರೆ ಆಳ ಇದೆ. ಉದ್ದ ಇದೆ. 120 ಅಡಿ ಎಷ್ಟೇ ಕಣ? 124 ಅಡಿ. ಜಾಸ್ತಿ ಐತ್ ಕಣ. ಕೆರೆ ಅಲ್ಲಿ ಜಾಸ್ತಿ ನೀರು ತುಂಬಕತ್ತದೆ. ಅದು ಆಯ್ತಾ? ಅದು ಆಯ್ತು, ಅದಕ್ಕಿಂತ ಕಮ್ಮಿ ದೊಡ್ಡದು ಇದು. ಮೋಸ್ಟ್ಲಿ ಅರವಿಂದ್ ಅವ್ವ ನಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ದ, ಅವಾಗ ಬಂದು ಕರ್ಸಿರ್ಬೇಕು. ಅದಕ್ಕೆ ಗೊತ್ತು ಅಂತ ಹೇಳ್ತಾವನೆಲ್ಲ. ಡೆಪ್ತು ಆಳ ಅಳತೆ ಎಲ್ಲ ಮಾತು ಹೇಳ್ತಾವನೆ. ಅಂದ್ರೆ ಹೋದ ಜಮ್ದಲ್ಲಿ ಏನೋ ಅಕ್ರಮ ಸಂಬಂಧ ಮಾಡ್ಕೊಂಡು ಬಂದಿದ್ದ ಅನ್ಸುತ್ತೆ. ಅಕ್ರಮ ಸಂಬಂಧ ಮಾಡ್ಕೊಂಡ್ ಡ್ಯಾಮ್ ಕಟ್ಟಕತ್ತದೇನೋ, ಕಣ್ಣೀರಲ್ಲಿ ಡ್ಯಾಮ್ ಕಟ್ಟಕತ್ತದೇನೋ. ಅದೇ ಅಕ್ರಮ ಸಂಬಂಧ ಮಾಡ್ಕೊಂಡು ಗೊತ್ತಿದ್ಯಾ? ಬ್ಯಾಕ್ ವಾಟ್ರು ಅನ್ನೋದು 10 ಕಿಲೋಮೀಟರ್. ಏನಿದು ಇಲ್ಲೇ ಈ ತರ ತೆಗಿ. ಅದಕ್ಕೆ ತೆಗ್ದೆ ಅಂದ್ರೆ ನಿಮ್ಮ ಮುಂದೆ ಇದ್ದಾರೆ ಅವಿನಾಶ್ ಅವರು. ಎಕ್ಸ್ಪೀರಿಯನ್ಸ್ ಒಂಚೂರು ಹಂಚಿಕೊಳ್ಳಿ. ರಿವರ್ಸ್ ಮದುವೆ ಆದ್ರೆ ಈ ಕಡೆ ತಿರುಗಿ. ಏನೇನೋ ಸ್ಟ್ರೈಟ್ ಹೋದ್ರೆ ಮದ್ವೆ ಆಗಿಲ್ಲ ಅಂತ, ರಿವರ್ಸ್ ಹೋದ್ರೆ ಮದ್ವೆ ಆಗಿದೆ ಅಂತ. ಮದುವೆ ಆಗಿರೋದು ಇಲ್ಲಿ. ಅದಕ್ಕೆ ನೋಡಿ, ನೀವೊಬ್ರೇ ಮದ್ವೆ ಆಗಿರೋದು, ಇನ್ಯಾರು ಇಲ್ಲ. ನೀವೊಬ್ರೇ ಮದ್ವೆ ಆಗಿರೋರು, ಅದಕ್ಕೆ ಎಂಜಾಯ್ ಮಾಡ್ತಿದ್ದೀರಾ ನಮ್ಗಿಂತ. ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಒಂದು ಖುಷಿ ಅವ್ರಿಗೆ. ನಾಳೆ ಬೆಳಗ್ಗೆ ಟ್ರೆಕ್ಕಿಂಗ್ ಇರೋದು. ಇವತ್ತು ನೈಟ್ ಹೋಗಿ ರೂಮಲ್ಲಿ ಸ್ಟೇ ಆಗ್ತೀವಿ. ಇಲ್ಲೇ ಹೋಗ್ತಾ ಹಾಸನಲ್ಲಿ ಯಾವ್ಯಾವ ಪ್ಲೇಸ್ಗಳಿದವೋ ಎಲ್ಲಾನು ವಿಸಿಟ್ ಮಾಡಿ ಹೋಗೋದು. ನಾಳೆ ಟ್ರೆಕ್ಕಿಂಗ್ ಯಾವುದು ಅಂತ ನಾಳೆ ಹೇಳ್ತೀವಿ. ನೀರೇ ಇಲ್ಲ, ಆಲ್ಮೋಸ್ಟ್ ನೀರೇ ಬಿಟ್ಟಿಲ್ಲ ಡ್ಯಾಮಲ್ಲಿ. ಎಲ್ಲ ಸ್ವಲ್ಪ ಅಷ್ಟೇ. ನೋಡೋಣ ಹಿಂಗಿದೆ ಔಟ್ ಸೈಡ್ ಡ್ಯಾಮ್. ಇವು ನೋಡಿ ಹೆಂಗಿದೆ ಅಂತ. ಔಟ್ ಸೈಡಿಂದ ಡ್ಯಾಮ್ ಹೆಂಗಿದೆ, ಸಾಕಾದಾಗೈತೆ ಮಾತ್ರ. ನೀರಿತ್ತು ಅಂದ್ರೆ ಇನ್ನೂ ಸಾಕಾದಾಗಿರುತ್ತೆ. ಇದು ಫೋನ್ ಬೈತಾನೆ ಆಫೀಸರ್ಗೆಲ್ಲ. ಏನಾಯ್ತಲ್ಲ? ಏನಿಲ್ಲ, ಸುಮ್ಮನೆ ಅವನು ಯಾರು ಹಾಕೊಟ್ಬಿಟ್ಟವ್ರೆ ಜಾಸ್ತಿ ರಜಾ ಕೊಯ್ತಾನೆ ಅಂತ. ಹೌದಾ? ಬಿಡುತ್ತಾರೆ ಇದ್ದಿದ್ದಾವೆಲ್ಲ ಜಾಸ್ತಿ ರಜಾ ಹಾಕೋದು. ಅಲ್ಲೇ ಮೇಲೆ ಎತ್ತದು ಎಲ್ಲ ಗುರು, ಎಲ್ಲ ಮ್ಯಾನ್ಯಲಿ ಮಾಡೋದು ಮಗ, ಎಲ್ಲ ಮ್ಯಾನ್ಯಲಿ ಮಾಡೋದು ಗುರು. ಏನಿಲ್ಲ ಗುರು, ಇದು ಮಿಷಿನಾ? ಇಲ್ಲಿ ಚಕ್ಲಿ ಹೊಳೆ ಚರ್ಚ್ಗ ಅಲ್ಲೇ ಉರಿ ಯಾರಕ್ಕ ಅದೇ ಚಕ್ಲಿ ಹೊಳೆ ಅಂತಲ್ಲ, ಹೋಗೋಣ ನೋಡಿ. ಏನೋ ಸಮಸ್ಯೆ ಅಂತ ಅವಾಗ್ಲಿಂದ ಸಮಸ್ಯೆ ನೋಡಿ ಏನು ಅಂತ 3 ಸತಿ ಹೋಗ್ತಾನೆ ಎಮರ್ಜೆನ್ಸಿ. ನೀವು ನೋಡ್ರಿ ಈ ತರ ಅಂತಿದ್ದೀರ ಸರ್, ಫುಲ್ ಬೇಜಾರು ಮಾಡ್ಕೊಬಿಟ್ಟು ನಾನು ಹೇಳ್ತೀನಿ. ಕೇಳಿಸ್ಕೊಳ್ಳಿ. ಹಂಗೆ ಡೈರೆಕ್ಟ್ ಆಗಿ ಹೇಳಿ. ಹಂಗೆ ಒಂದು ಗ್ರೂಪ್ ಫೋಟೋ ತಗೋಣ. ರತ್ನೇಶ್, ಗ್ರೂಪ್ ಫೋಟೋ ಕಮ್. ಲವರ್ ಜೊತೆ ಮಾತಾಡ್ತಾನೆ ರತ್ನೇಶ್. ಏನಿಗೆ ಗುಡ್ ನ್ಯೂಸ್? ಬೈ ಹುಡುಗರೆಲ್ಲ ಫೋಟೋ ಶೂಟ್ ಬಿಸಿ ಆಗ್ಬಿಟ್ಟವ್ರೆ. ಮಗ ನೀನ್ ಮಾಡಿಸ್ಕೊಳ್ಳಲ್ವಾ ಫೋಟೋ ಶೂಟ್ನ? ಛೇ, ಎಲ್ಲ ಹುಡುಗರೆಲ್ಲ ಬಿಸಿ ಆಗ್ಬಿಟ್ರು. ಧರ್ಮಸ್ಥಳದಲ್ಲಿ ಹೆವಿ ನೀರು ತುಂಬ ಹರಿದೈತೆ, ಆದರೂ ಇಲ್ಲಿ ಗೇಟ್ ಓಪನ್ ಆಗಿಲ್ಲ. ಇವರ ಹೇಮಾವತಿಗೆ ಸೇರಿದ್ದು ನೀರು ನೋಡಿ ಹೇಗಿದೆ. ಅಲ್ಲ ಏನೋ ಮಾಡ್ತಿದ್ದೆ ಇಲ್ಲಿ? ಆರು ಅಂದರೆ ಬೇರೆ ಕಡೆ ಆರಲ್ವಲ್ಲ, ಇಲ್ಲ ಆರ್ತಿಯಲ್ಲೋ? ಬರೀ ಆರದೆ, ಬರೀ ಆರದೆ ಎಲ್ಲ ಕಡೆ ನಿಂದು. ಅಲ್ಲಿ ನೋಡಿದ್ರೆ ಅಲ್ಲೂ ಆರ್ತೀಯ, ಇಲ್ಲಿ ನೋಡಿದ್ರೆ ಇಲ್ಲೂ ಆರ್ತೀಯ. ಏನಿದೆ ಅಣ್ಣ ಇಲ್ಲಿ ಎಲ್ಲ? ರಂಗನಾಥ ಸ್ವಾಮಿ ಕೋನಾಪುರ ಆ ಮೇಲ್ಗಡೆ ದೇವಸ್ಥಾನ. ನಾವು ಆ ಕಡೆ ಹೋಗ್ಬೇಕಂದ್ರೆ ಆ ಸೈಡೆಲ್ಲ ಎಲ್ಲೂ ಹೋಗಲ್ಲ, ಬರೀ ಇದನ್ನು ಅಷ್ಟೇ. ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಇಲ್ಲೂ ಹೋಗ್ಬೋದು, ಇಲ್ಲೂ ಹೋಗ್ಬೋದು. ಹಾಂ, ಇದು ರಂಗನಾಥ ಸ್ವಾಮಿ ಟೆಂಪಲ್ ಅಂತ. ಇದು ಹೇಮಾವತಿ ಬ್ಯಾಕ್ ವಾಟರ್ ಸೈಡ್ ಬರುತ್ತೆ. ಯಾವುದು? ಅಲ್ಲಿ ಹೇಮಾವತಿ ಡ್ಯಾಮ್ ಅಲ್ಲ ಆಯಿತು. ನೋಡ್ತೀನಿ ಬಾ. ಕೆ ಆರ್ ಎಸ್ ಅಲ್ಲಿ ಹೆಂಗೆ ಡ್ಯಾಮ್ ಇದೆಯೋ, ಹೆಂಗೆ ಬ್ಯಾಕ್ ವಾಟರ್ ಇದೆಯೋ, ಇಲ್ಲೂ ಕೂಡ ಹಂಗೆ ಇದೆ. ನನಗೂ ಇವಾಗಲೇ ಗೊತ್ತಾಗ್ತಿರೋದು. ಇಲ್ಲಿ ಒಂದು ಟೆಂಪಲ್ ವಿಸಿಟ್ ಇದೆ.
ಬನ್ನಿ ಹೋಗೋಣ. ಫೋಟೋ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ಬೇಕಾರೆ. ಇದೇ ಟೆಂಪಲ್ಲು. ದರ್ಶನ ಎಲ್ಲ ಮಾಡ್ಕೊಂಡಾಯ್ತು. ಹೇಗೆ ಸುಮ್ಮನೆ ಒಂದ್ 2 ನಿಮಿಷ ಇದ್ದು ಮಾಡ್ಕೊಂಡು ಹೋಗೋಣ ಬನ್ನಿ. ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಇದು. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋಣ ಬನ್ನಿ ಹೇಗಿದೆ ಅಂತ. ನಡ್ರಿ ಅಡ್ವೆಂಚರ್ಸ್ ಮಾಡೋಣ. ಸುಮಾರು ಜನ ವಿಸಿಟ್ ಮಾಡಿ ಹೋಗ್ತಾ ಇದ್ರು ಇಲ್ಲಿ. ನಿಧಾನ ಹೋಗು. ನೋ ಅರ್ಜೆಂಟ್. ಏನ್ ಗುರು ಪ್ಲೇಸ್ ಇದು, ಸೂಪರ್ ಆಗೈತೆ ಮಾತ್ರ. ಬ್ಯಾಕ್ ವಾಟರು ಚಿಂದಿ ಆಗೈತೆ ಬ್ಯಾಕ್ ವಾಟರ್ ಮಾತ್ರ. ಬೀಚ್ ಟೈಪ್ ಇದೆ ಇದು. ಬೀಚ್ಗೆ ಹೇಳ್ ಮಾಡಿಸಿದ ಜಾಗ ಇದು. ಹೇಳಿ ಬ್ರೋ. ಇಲ್ಲಿ ಬ್ಯಾಕ್ ವಾಟರ್ ವಿಸಿಟ್ ಮಾಡಿ ವಾಪಸ್ ಹೋಗ್ತಿದ್ದೀವಿ. ಮತ್ತೆ ಬೇರೆ ಪ್ಲೇಸ್ ನಂಗೆ ಗೊತ್ತಿಲ್ಲ ಯಾವುದು ಅಂತ ನೋಡೋದ ಬನ್ನಿ. ಶೂ ಹಾಕಳ್ದೆ ಕೈ ಹಿಡ್ಕೊ ಹೋಯ್ತಾ ಇದ್ದೀನಿ. ಬರಬೇಕು, ನಿಲ್ಲಿಸ್ಬೇಕು, ಶೂ ಬಿಚ್ತಾ ಇರಬೇಕು. ಬಾರ ಸಮಾಜ ಸೇವೆ ಮಾಡಬೇಡ, ಬಾರ ಸಾಕು. 2 ಇಲ್ಲ ಮಗ ಟಚ್ ಆಗುತ್ತೆ ನೋಡು ಕಾರಣದಲ್ಲಿ. ಗಾಯ್ಸ್ ಇದೆ ನೋಡಿ, ಯಾವ್ದೋ ಚರ್ಚ್ ಅಂತೆ, ನಮಗೆ ಗೊತ್ತಿಲ್ಲ. ನೋಡ್ಕೊಬಿಡಿ. ಎಲ್ಲ ಫುಲ್ ನೀರ್ ಬಂದು ಮುಳುಗೋಗಿದೆ. ಪುದೀನ ಸರ್, ಪುದೀನ ಖಾರ. ನಿಂಬೆಹಣ್ಣು, ಪೆಪ್ಪರ್, ಪುದೀನ ಖಾರ. ಇದು ಜಲ್ಜೀರಾ. ಮಸಾಲಾ ಸೋಡಾ 1. ಮಸಾಲೆ ದೋಸೆ ಹೊಡೆದ್ಬಿಡ್ತಾರೆ. ಮಲಗ್ಬಿಟ್ಟಂಕಲ್ ಆಮೇಲೆ ಹೊಡೆದ್ಬಿಡ್ತಾರೆ ಅವೆಲ್ಲ. ಹೋಲಿ ರೋಸರಿ ಚರ್ಚ್ ಚರ್ಚಳಿ ಅಂತ 6 ತಿಂಗಳು ನೀರಲ್ಲಿ ಇರುತ್ತೆ, 6 ತಿಂಗಳು ಡ್ರೈ ಇರ್ತಿದೆ. ಜನವರಿಯಿಂದ ಜೂನ್ವರೆಗೂ ಫುಲ್ ಡ್ರೈ ಇರ್ತಿದೆ. ಮತ್ತೆ ಜೂನಿಂದ ಜನವರಿವರೆಗೂ ಫುಲ್ ಮುಚ್ಚುತ್ತೆ. 3/4% ಮುಚ್ಚುತ್ತೆ, ತುದಿ ಕಾಣಿಸುತ್ತೆ. ಈಗ ನೀರಿರೋದಲ್ಲ, ಆವಾಗ ಒಳಗಡೆನೆ ಹೋಗ್ಬೋದು, ಕಾರೇ ಹೋಗುತ್ತೆ ಒಳಗಡೆ. ಹೌದಾ? ಒಂದು ತೊಟ್ಟು ನೀರು. ಮಳೆಗಾಲದಲ್ಲಿ ಮಳೆ ಬರುತ್ತಲ್ಲ, ಮಳೆ ಅಂದ್ರೆ ಯಾವ ಟೈಮಲ್ಲಿ ಇಲ್ಲಿ ನೀರಿರಲ್ಲ? ಜನವರಿಯಿಂದ ಜೂನ್ವರೆಗೂ ನೀರಿರಲ್ಲ. ಆಗ ಬೇಸಿಗೆ ಕಾಲ ಟೈಮಲ್ಲಿ. ಈಗೆಲ್ಲ ನೀರಿರುತ್ತೆ. ಮಳೆಗಾಲದಲ್ಲಿ ಮಳೆ ಬಂದ್ರೆ ನೀರು ಇರ್ತಿದೆ. ಇದು ಯಾವ ನೀರು ಸೇರ್ಕೊಳ್ತಿದ್ದು? ಇದು ಹೇಮಾವತಿ. ಇದು ಹೇಮಾವತಿನಾ? ಹೇಮಾವತಿ, ಅದೇ ಡ್ಯಾಮ್ ಇದೆ ಬ್ಯಾಕ್ವರ್ಡ್. ಗುರೂರ್ಗೆ ಆಗ್ತಾರೆ ಬ್ರೋ, ಒಂಚೂರು ವೇಸ್ಟ್ ಮಾಡಂಗಿಲ್ಲ, ಹಂಗೆ ಎತ್ತಿ ಹೊಡ್ಬೇಕು. ಎತ್ತಿ ಮಗ, ಬಾಟ್ಲಿ ಇರ್ಸ್ದಂಗೆ ಎರ್ಸೋದಲ್ಲ ಇದು. ಅಣ್ಣ ಹಿಂಗೆ ಸ್ವಲ್ಪ ಖಾರ ಜಾಸ್ತಿ ಕೊಡ್ಬೇಕಾಯ್ತು ನಿಮಗೆ. ಕುಡ್ದೇ ಬಿಡ್ನಲ್ರಿ, ಎಲ್ಲ ಚೆಲ್ಬಿಟ್ರು. ಹಂಗೆ ಹೋಗುತ್ತಲ್ಲ. ಚಂದ.
ರೊಟ್ಟಿ ತಿಂದಿದೆ ಅವರು ತಿನ್ನು ಹಾಂ ಸಾಕು ಹುಡುಗರು. ಓಂಕಾರ ಸಾಕ ಇನ್ನು ಬೇಕಾ? ಎಗ್ಗು ಸಾಕಾಯ್ತಾ ಗುರು? ರೊಟ್ಟಿ ತಿಂದ? ಮಶ್ರೂಮ್ ತಿಂದ? ಇಲ್ಲೂ ಮೊಬೈಲ್ ಬರ್ತಾವ್ರೆ. ಇಲ್ಲ ಸಕಲೇಶ್ಪುರ ಹತ್ರ ಊಟಕ್ಕೆ ನಿಲ್ಸಿದ್ವಿ. ಊಟ ಎಲ್ಲ ಮಾಡಾಯಿತು. ನೆಕ್ಸ್ಟು ಹೊರಡಬೇಕು. ಇಲ್ಲಿಂದ ಗೊತ್ತಿಲ್ಲ ಪ್ಲೇಸ್ ಯಾವುದು ಅಂತ. ಹೊರಡ್ತಾ ಇದ್ದೀವಿ. ಯಾವ ಫೋರ್ಟ್ ಇದು? ಅರವಿಂದನ್ ಕೋಟ್. ಅರವಿಂದನ್ ಕೋಟ್ ಇದು. ಮಗ ಕೋಟ ಕಳ್ಳ ಕೋಟ್ ಎಲ್ಲ ಕಣ ಫೋಟೋ ಕೋಟ. ಈಗ ಯಾವ್ದು ಬ್ರೋ? ಮುಜುರಾಬಾದ್. ಮುಜುರಾಬಾದ್ ಫೋರ್ಟ್ ಬಂದಿದ್ವಿ. ಮುಜುರಾಬಾದ್ ಅಂತೆ. ಮತ್ತೆ ಮಂಜರಾಬಾದ್ ಫೋರ್ಟ್ ಇವನ್ನ ಹೈಲೈಟ್ ಮಾಡ್ತೀನಿ ಇವತ್ತು. ಮಂಜರಾಬಾದ್ ಫೋರ್ಟ್ ಬಂದಿದ್ದೀವಿ. ಆನ್ ದ ವೇಲಿ ಅಲ್ಲೇ ಊಟ ಮುಗಿಸ್ಕೊಂಡು 1 ಕಿಲೋಮೀಟ್ರ್ ಆದಮೇಲೆ ಇಲ್ಲೇ ಆನ್ ದ ವೇ ಸಿಕ್ತು, ಕುತ್ಕೊಂಡ್ವಿ. ಇದಕ್ಕೂ ಮುಂಚೆ ನಾನು ಅರವಿಂದ ಎಲ್ಲ ಇಲ್ಲಿಗೆ ವಿಸಿಟ್ ಆಗಿದ್ದೀವಿ. ಅದು ಆ್ಯಕ್ಟಿವ್ ಹೊಂಡ ಮೈಸೂರಿಂದಲೇ ಬಂದಿದ್ದು. ಆ್ಯಕ್ಟಿವ್ ಹೊಂಡ ಬೈಕಲ್ಲೇ ಇಲ್ಲಿಂದನೇ ಒಂದು 170 ಮೀಟ್ರ್ ಇದೆ ಹತ್ತಕ್ಕೆ. ಬನ್ನಿ ಎತ್ತಣ. ಅವಾಗ ಮಳೆ ಬರುತ್ತೆ ಸೋನೆ ಥರ. ಅವಾಗ ಎಲ್ಲ ಸಿಕ್ತಿದ್ದು ಫಾರೆಸ್ಟ್ ಗಾರ್ಡ್ ಥರ ಕಾಣೋದು ಹಾಕೊಂಡು. ಫಾರೆಸ್ಟ್ ಗಾರ್ಡ್ ಸೇರ್ಕೊಡೋಣ ಅಂತ ಇದೆಲ್ಲ ಸುಮಾರು ಮೂವೀಸ್ ಶೂಟಿಂಗ್ ಆಗಿದೆ. ನಂಗೆ ಗೊತ್ತಿರೋದೊಂದೇ ಪರಮಾತ್ಮ ಫಿಲಮ್, ಪುನೀತ್ ರಾಜ್ಕುಮಾರ್ದು. ಪರಮಾತ್ಮನೇ. ಇಲ್ಲಿ ಯಾವುದೋ ಎಂಟ್ರಿ ಫೀಸು, ಎಂಟ್ರಿ ಟಿಕೆಟ್ ಏನಂದ್ರೆ ಏನೂ ಇಲ್ಲ. ಪಾರ್ಕಿಂಗ್ ಟಿಕೆಟ್ ಇಲ್ಲ, ಎಂಟ್ರಿ ಟಿಕೆಟ್ ಇಲ್ಲ, ಎಲ್ಲ ಫ್ರೀ ಇರುತ್ತೆ. ನೀವೆಲ್ಲ ಆರಾಮಾಗಿ ಬರ್ಬೋದು. ಹಾಂ ಇಲ್ಲ, ನಾವು ಹಿಂಗೂ ಹೋಗ್ಬೋದು, ಮತ್ತು ಹಂಗಿಂದ ಬಂದು ಮತ್ತು ಹಂಗೂ ಬರ್ಬೋದು. ತುಂಬ ಅದ್ಭುತವಾಗೈತೆ ಪ್ಲೇಸ್ ಮಾತ್ರ. ನೋಡಿ ಪ್ಲೇಸ್ ನೋಡಿ ಸಗದಾಗೈತೆ ಅಂದ್ರೆ ಫುಲ್ಲು ಸ್ಟಾರ್ ಥರನೇ ಇದೆ. ಆವಾಗ ಮಳೆ ಬರ್ತಾ ಇರುತ್ತೆ, ಆವಾಗ ಮಳೆ ಹೋಗ್ತಾ ಇರುತ್ತೆ. ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಗುಹೆ ಥರ ಇದೆ ನೋಡಿ, ಹೆಂಗಿದೆ ಅಂತ ಗುಹೆ ಥರ. ಏನಿಲ್ಲ ಈ ಕಡೆ ಅಷ್ಟೇ. ಇಲ್ಲಿ ನೋಡಿ ಹಬ್ಬ ಬಂದು ಇಲ್ಲಿ ಆರಾಮಾಗಿ ನಿಂತ್ಕೋಬೋದು. ಈಗ ನಿಂತ್ಕೊಂಡು ಇಲ್ಲಿ ಯಾರ್ಯಾರು ಬರ್ತಾವ್ರೆ, ಏನೇನು ಬರ್ತಾವ್ರೆ ಎಲ್ಲ ಕಾಣುತ್ತೆ ಇಲ್ಲಿಂದ. ಮಸ್ತ್ ಪ್ಲೇಸ್ ಮಾಡ್ತಾ ಇದು. ಸಿಕ್ಕಾಬಿಟ್ಟೆ ಮಳೆಯಲ್ಲಿ ಅವಾಗವಾಗ ಮಳೆ ಬರ್ತಾ ಇರುತ್ತೆ, ಅವಾಗವಾಗ ಮಳೆ ಹುಡ್ತಾ ಇರುತ್ತೆ. ಬಂದೆ ಇಲ್ಲೇನೋ ಮಾಡ್ತಿದ್ಯಾ? ಇಲ್ಲೇನು ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಬಸ್ಸಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ಕೊಂಡು ಇಲ್ಲಿ ಕಳ್ಸೋಕೆ ಬಂದ್ವಿ. ಕಳ್ಸೋಕೆ ಬಂದು ದರ್ಶನ ಮಾಡ್ಕೊಂಡು ನೀವು ಹೋಗ್ತಾಯಿದ್ದೀವಿ ಇದು ಹೋಮ್ ಸ್ಟೇಗೆ ಹೋಗ್ತಾಯಿದ್ದೀವಿ. ಹೋಮ್ ಸ್ಟೇಗೆ ಹೋಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಇವತ್ತಿನ ಇದು. ನಾಳೆ ಬೆಳಗ್ಗೆ ಎದ್ದು ಟ್ರೆಕ್ಕಿಂಗ್ ಏನು ಅಂತ ನಾಳೆ ಬೆಳಗ್ಗೆನೇ, ಯಾವ ಪ್ಲೇಸ್ ಅಂತ ನಾಳೆ ಬೆಳಗ್ಗೆನೇ ಹೇಳ್ತೀನಿ ನಿಮಗೆ. ನಿನ್ನೆ ಆಷಾಢ ಆಯ್ತಲ್ವಾ, ಅದಕ್ಕೆ ಡೆಕೋರೇಷನ್ ಚೆನ್ನಾಗಿ ಮಾಡ್ಬಿಟ್ಟಾರೆ ಇಲ್ಲಿ. ಕ್ಯೂ ಇದೆ ಎಲ್ಲೋ ನೋಡಿ, ಇದೆ ಎಂಟ್ರೆನ್ಸು. ಕಡೆ ಪ್ಲೇಸ್ ಎಲ್ಲ ವಿಸಿಟ್ ಮಾಡಿ ಹಾಗೆ ಹೊರನಾಡಿಗೆ ಹೋಗಿ ಅಲ್ಲೇ ಅನ್ನಪ್ರಸಾದ ಎಲ್ಲ ಮಾಡಿಕೊಂಡು ಇಲ್ಲಿ ರೂಮ್ ಸ್ಟೇಗೆ ಬಂದಿದ್ದೀವಿ, ಅಂದರೆ ಹೋಮ್ ಸ್ಟೇಗೆ ಬಂದಿದ್ದೀವಿ.
ಇಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಟ್ರೆಕ್ಕಿಂಗ್ ಹೋಗ್ಬೇಕು. ಇವತ್ತು ಲಾಸ್ಟು, ಅಂದರೆ ಇವತ್ತಿನ ದಿನ ಇದೇ ಲಾಸ್ಟ್ ವೀಡಿಯೋ. ನಾಳೆ ಬೆಳಗ್ಗೆ ಟ್ರೆಕ್ಕಿಂಗ್ ಏನು ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್, ಸಿಗೋದ ಬೆಳಗ್ಗೆ.